ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಪುಟ್ಟ ಬಾಲಕಿಗೆ ಅಪರೂಪದ ಹೃದ್ರೋಗ ಶಸ್ತ್ರಚಿಕಿತ್ಸೆ ನಡೆಸಿ ಆಸ್ಪತ್ರೆಯ ವೈದ್ಯರು ಯಶಸ್ವಿಯಾಗಿದ್ದಾರೆ. ಉಡುಪಿ ಜಿಲ್ಲೆಯ ಹಳ್ಳಿಯೊಂದರ 8 ವರ್ಷದ ಬಾಲಕಿಯು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದು, ಹಿಂದಿನಂತೆ ತನ್ನ ಸ್ನೇಹಿತರೊಂದಿಗೆ ಓಡಲು ಮತ್ತು ಆಟವಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವಳನ್ನ ಎಜೆ ಆಸ್ಪತ್ರೆಯಲ್ಲಿ ಮಕ್ಕಳ ಹೃದ್ರೋಗ ತಜ್ಞ ಡಾಕ್ಟರ್ ಪ್ರೇಮ್ ಆಳ್ವಾರ್ ಅವರು ಹೃದಯದ ಸ್ಕ್ಯಾನ್ ಮಾಡಿ ಪರೀಕ್ಷಿಸಿದಾಗ ಅಪರೂಪದ ಕೊರೋನರಿ ತೊಂದರೆ ಇರುವುದು ಪತ್ತೆ ಹಚ್ಚಲಾಯಿತು. ಕೊರೋನರಿ ಆರ್ಟರಿಯು ಹೃದಯದ ಸ್ನಾಯುಗಳಿಗೆ ರಕ್ತವನ್ನ ಪೂರೈಸುವ ರಕ್ತನಾಳ. ಈಕೆಯಲ್ಲಿ ರಕ್ತನಾಳವು ಅಶುದ್ಧ ರಕ್ತವನ್ನ ಸಾಗಿಸುವ ನಾಳದಿಂದ ಅಸಹಜವಾಗಿ ಉದ್ಭವಿಸುತ್ತಿತ್ತು. ಈ ಸ್ಥಿತಿಯನ್ನ ALCAPA ಎಂದು ಕರೆಯಲಾಗುತ್ತದೆ. ಈ ತೊಂದರೆಯಿಂದ ಅವಳ ಹೃದಯ ಸ್ನಾಯು ದುರ್ಬಲಗೊಂಡು ಮಿಟ್ರಲ್ ವಾಲ್ವ್ನಿಂದ ಸೋರಿಕೆಯಿಂದಾಗಿ ಹೃದಯದ ಹಿಗ್ಗುವಿಕೆ ಉಂಟಾಗಿ ಉಸಿರಾಟದ ತೊಂದರೆಗೆ ಕಾರಣವಾಗಿತ್ತು. ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞರಿಂದ ಮಾಡಲ್ಪಟ್ಟ ಸಂಕೀರ್ಣ ಶಸ್ತ್ರಚಿಕಿತ್ಸೆಯ ಮೂಲಕ ರಕ್ತನಾಳವನ್ನು ಸೂಕ್ತವಾದ ಸ್ಥಳಕ್ಕೆ ಮರು ಅಳವಡಿಸಲಾಯಿತು. ಶಸ್ತ್ರಚಿಕಿತ್ಸೆಯ ನಂತರದ ಅವಧಿಯಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಅವಳು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾಳೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.